ದೇವರುಗಳು ಈ ಮನುಷ್ಯನನ್ನು ಸೃಷ್ಟಿಸುವಾಗ ಎರಡು ಬಹಳ ಪ್ರಮುಖ ಅಂಗವನ್ನು ಸೃಷ್ಟಿ ಮಾಡಿದ. ಈ ದೇಹದಲ್ಲಿ ಎಲ್ಲ ಅಂಗಾಂಗಗಳಿಗೂ ಕೂಡ ಬಹಳ ಶ್ರೇಷ್ಠತೆ ಇದೆ. ಯಾವ ಒಂದು ಅಂಗ ಇಲ್ಲದೆ ಇದ್ರೂ ಕೂಡ ನಮ್ಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರವಾದಿ ಮುಹಮ್ಮದರು ಎರಡು ಅಂಗವನ್ನು ನೋಟ್ ಮಾಡಿದ್ರು. ಅವರು ಹೇಳಿದ್ರು ಜನರೊಂದಿಗೆ, ನೀವು ನಿಮ್ಮ ಎರಡು ಅಂಗಗಳ ಗ್ಯಾರಂಟಿ ನನಗೆ ಕೊಡಿ, ನಾನು ನಿಮಗೆ ಸ್ವರ್ಗದ ಗ್ಯಾರಂಟಿ ಕೊಡ್ತೇನೆ ಅಂತೇಳಿ ಹೇಳಿದ್ರು. ಅವರ ಸಂಗಾತಿಗಳು ಕೇಳಿದ್ರು, ಪ್ರವಾದಿಗಳೇ ಅದು ಯಾವ ಎರಡು ಅಂಗದ ಗ್ಯಾರಂಟಿ ನಿಮಗೆ ಬೇಕು ಅಂತ. ಅದಕ್ಕೆ ಪ್ರವಾದಿಗಳು ಹೇಳ್ತಾರೆ, ನಿನ್ನ ನಾಲಿಗೆಯ ಗ್ಯಾರಂಟಿ ಕೊಡ್ತೀಯ ನೀನು, ನಿನಗೆ ನಾನು ಸ್ವರ್ಗದ ಗ್ಯಾರಂಟಿ ಕೊಡ್ತೇನೆ ಅಂತ. ಈ ನಾಲಿಗೆ ಇದೆ ಅಲ್ಲ, ಇದನ್ನು ಬಹಳ ಜಾಗರೂಕರಾಗಿ ನಾವು ಚಲಾಯಿಸಬೇಕು. ಇನ್ನೊಂದು ಅಂಗ ಯಾವುದು ಅಂತ ಹೇಳಿ ಕೇಳಿದ್ರು. ಪ್ರವಾದಿಗಳು ಹೇಳಿದ್ರು, ನಿನ್ನ ಗುಪ್ತಾಂಗದ ಗ್ಯಾರಂಟಿ ಕೊಡು ನನಗೆ. ಒಂದು ನಿನ್ನ ನಾಲಿಗೆಯ ಗ್ಯಾರಂಟಿ ಕೊಡು, ಇನ್ನೊಂದು ನಿನ್ನ ಗುಪ್ತಾಂಗದ ಗ್ಯಾರಂಟಿ ಕೊಡು, ನಾನು ನಿನಗೆ ಸ್ವರ್ಗದ ಗ್ಯಾರಂಟಿ ಕೊಡ್ತೇನೆ ಅಂತ ಪ್ರವಾದಿಗಳು ಹೇಳಿದ್ರು. ಈ ಎರಡು ಅಂಗಗಳ ಗ್ಯಾರಂಟಿ ನಮಗೆ ಈ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯವೋ ಆ ದಿವಸ ಈ ಸಮಾಜ ಸುಧಾರಣೆ ಆಗ್ತದೆ. ಈ ಸಮಾಜದಲ್ಲಿ ದ್ವೇಷಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜದಲ್ಲಿ ಅಸಂಖ್ಯಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜದಲ್ಲಿ ಭೇದ ಭಾವಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜದಲ್ಲಿ ವೈಷಮ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜದಲ್ಲಿ ಹಗೆತನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಅಂಗದ ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯವೋ ಈ ಸಮಾಜಕ್ಕೆ ಇದು ಶಾಂತಿಯುತ ಸಮಾಜ ಆಗ್ತದೆ, ಇದು ಗೌರವಯುತ ಸಮಾಜ ಆಗ್ತದೆ. ಈ ಸಮಾಜ ಹೇಳುವಂತಹದ್ದು ಅದು ನಮ್ಮ ಮನುಷ್ಯರ ಸಮಾಜ ಆಗ್ತದೆ. ಈ ಎರಡು ಅಂಗಗಳು ಮನುಷ್ಯನು ಯಾರು ಅಂತೇಳಿ ತಿಳಿಸಿಕೊಡ್ತದೆ. ಗುಪ್ತಾಂಗದ ಗ್ಯಾರಂಟಿ ಎಷ್ಟರ ತನಕ ಕೊಡಬೇಕು ಅಂದ್ರೆ, ಈ ಭೂಮಿಯ ಮೇಲಿರುವಂತಹ ನನ್ನ ಮಡದಿಯ ಹೊರತು ಬೇರೆಲ್ಲ ಮಹಿಳೆಯರು ಒಂದೋ ನನ್ನ ತಾಯಿ ಹೇಳುವಂತಹ ಗೌರವ, ಒಂದೋ ನನ್ನ ಸಹೋದರಿ ಹೇಳುವಂತಹ ಗೌರವ, ಒಂದೋ ನನ್ನ ಪುತ್ರಿ ಹೇಳುವಂತಹ ಗೌರವ, ಒಂದೋ ನನ್ನ ಸೊಸೆ ಹೇಳುವ ಗೌರವ ಈ ಸಮಾಜಕ್ಕೆ ಬಂದು ಬಿಟ್ಟರೆ ನನ್ನ ಮಗಳನ್ನು ನೆರೆಮನೆಯ ಮನೆಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನನಗೆ ಯಾವುದೇ ಶಂಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸಹೋದರಿಯನ್ನು ನನ್ನ ನೆರೆಮನೆಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನನಗೆ ಯಾವುದೇ ಡೌಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಆ ಸಮಾಜದಲ್ಲಿ ಗೌರವವಿದೆ, ಆ ಸಮಾಜದಲ್ಲಿ ಕೂಡು ಬಾಳುವಂತಹ ವ್ಯವಸ್ಥೆ ಇದೆ. ಆ ನೆರೆಮನೆ ಅದು ಹಿಂದುವದ್ದೋ ಮುಸ್ಲಿಮರದೋ ಕ್ರೈಸ್ತನದೋ ಅಲ್ಲ, ಆ ನೆರೆಮನೆ ಅದು ಮನುಷ್ಯನ ನೆರೆಮನೆ ಹೇಳುವಂತಹ ಆ ಭಾವನೆ ಬಂದು ಬಿಟ್ಟರೆ ಎಷ್ಟು ಸುಂದರ ಸಮಾಜವಾಗಬಹುದು.